ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ಲಿಕ್ಕಿದ್ದಾನೆ. ನಾವೆಲ್ಲರೂ ಶ್ರದ್ಧೆಯಿಂದ ಕೇಳಿಸಿಕೊಳ್ಳೋಣ. ಹಾಗಾದರೆ ದೇವರಾತ್ಮನು ಈ ದಿನ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂತ ಬೀಜ ಯಾವುದು? ಈ ಬಿತ್ತುವನ ಸಮಯ ಕಾರ್ಯಕ್ರಮದ ಮುಖಾಂತರ ಅನೇಕ ಆಶೀರ್ವಾದ ಹೊಂದುತ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನವೂ ಕೂಡ ದೇವರು ಅದ್ಭುತವಾದಂಥ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾನೆ. ಚೆನ್ನಾಗಿ ಕೇಳಿಸಿಕೊಳ್ಳ್ರಿ. ಅನೇಕ ಸಾರಿ ಆತ್ಮೀಯ ಜೀವಿತದಲ್ಲಿ ಅನೇಕ ದೇವನಂಬಿರುವಂಥ ಮಕ್ಕಳು, ಪ್ರತ್ಯೇಕವಾಗಿ ಸೇವಕರುಗಳು ಅನುಭವಿಸುವಂಥ ಒಂದು ಸ್ಥಿತಿ ಏನು ಅಂತಂದ್ರೆ ಒಂಟಿತನ. ಬಹಳ ಸಾರಿ ನಮ್ಗೆ ಅನ್ಸುತ್ತೆ, ಈ ಒಂಟಿತನದಲ್ಲಿ ಯಾಕೆ ದೇವರೇ ನನ್ನನ್ನು ಕರ್ಕೊಂಬಂದಿ, ಎಲ್ಲರೂ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ನನ್ನನ್ನು ಯಾಕೆ ತಳ್ಳಿದಿ ಅಂತ ಬಹಳ ಸಾರಿ ಹತ್ತಿದ್ದೇವೆ, ಅಳ್ತಾ ಇರ್ತವೆ ಕೂಡ. ಅಥವಾ ಈ ಒಂಟಿತನವು ಒಂದು ಶಾಪವೋ ಅಥವಾ ಒಂದು ಆಶೀರ್ವಾದವೋ ಅನ್ನುವಂಥ ಆಲೋಚನೆಗಳು ನಮಗೆ, ಅಥವಾ ದೇವರ ತಂದಿದ್ದೋ ಅಥವಾ ಮನುಷ್ಯರು ಮಾಡಿರುವಂತಹ ಒಂದು ಕೆಟ್ಟ ಸ್ವಭಾವನೋ, ಇವೆಲ್ಲ ನೂರಾರು ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಇರ್ತವೆ. ಆದರೆ ಇವತ್ತು ದೇವರ ವಾಕ್ಯದ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಈ ಒಂಟಿತನ ಅನುಭವಿಸೋರು ಯಾರು ಅಂತಂದ್ರೆ, ಯಾವಾಗಲೂ ಜನಗಳ ಮಧ್ಯದಲ್ಲಿದ್ದು, ಬಂಧುಗಳ ಮಧ್ಯದಲ್ಲಿದ್ದು, ಅವರ ಪ್ರೀತಿಯಲ್ಲಿ, ಅವರ ಸಹವಾಸದಲ್ಲಿ ಬೆಳೆದು ತಕ್ಷಣವೇ ಸ್ವಲ್ಪ ದೂರ ಆದಾಗ ಒಂಟಿತನವನ್ನ ಅನುಭವಿಸಿದಂತೆ ಅಥವಾ ಆ ಫೀಲ್ ಮಾಡ್ತಾರೆ ಅವರು. ಕೆಲವರಿಗೆ ಒಂಟಿಗರಾಗಿರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಇನ್ನು ಒಂಟಿತನ ಅನ್ನುವಂಥದ್ದು ಹೇಳೋ ಅವಶ್ಯಕತೆ ಇಲ್ಲ ಅವರಿಗೆ. ಬಟ್ ಏನೇ ಆಗಲಿ, ಅನೇಕ ಕ್ರೈಸ್ತ ಪ್ರಪಂಚದಲ್ಲಿ ಅನೇಕ ದೇವರು ನಂಬಿರುವಂಥ ಮಕ್ಕಳು ಈ ಒಂಟಿತನದ ಬಾಧೆಯಲ್ಲಿ ಅನುಭವಿಸಿ ಅನೇಕ ಸಾರಿ ಬಂದು ಸೇವಕರಿಗೆ ಹೇಳುವಂಥ ವಿಷಯ ಏನು ಅಂತಂದ್ರೆ, ಪಾಸ್ಟರ್, ನಮ್ಮ ಮನೇಲಿ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ನನ್ನನ್ನು. ಯಾಕಮ್ಮ ಕೈ ಬಿಟ್ರು? ನಾನು ಸ್ವಲ್ಪ ಪರಿಶುದ್ಧವಾಗಿ ಬದುಕ್ತಾ ಇದ್ದೆ, ಅದಕ್ಕೆ ಕೈ ಬಿಟ್ರು. ನಮ್ಮ ಬಂಧುಗಳು ನನ್ನನ್ನು ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ. ಯಾಕೆ ಮಾತಾಡಿಸ್ತಾ ಇಲ್ಲ ಅಂತಂದ್ರೆ, ನಾನು ದೇವರ ವಾಕ್ಯಾನುಸಾರವಾಗಿ ಜೀವನ ಮಾಡೋದಕ್ಕೆ ತೀರ್ಮಾನ ಮಾಡಿದೆ, ಅದಕ್ಕೆ ಜನಗಳನ್ನ ಮಾತಾಡ್ಸೋದು ಬಿಟ್ಬಿಟ್ರು. ಪ್ರೀತಿಯ ಸಹೋದರಿ ಕೇಳಿಸಿಕೊಡ್ರಿ. ಈ ಒಂಟಿತನವು ಕ್ರೈಸ್ತ ಜೀವಿತದಲ್ಲಿ ಈ ಒಂಟಿತನ ಅನ್ನುವಂಥದ್ದು ಒಂದು ಶಾಪವಂತೇಳಿ ನಾವು ಭಾವಿಸಿದ್ದೇವೆ. ಆದರೆ ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್, ನಾ ಸ್ವಂತ ಅನುಭವದಿಂದ ಹೇಳೋ ಮಾತೇನು ಅಂತಂದ್ರೆ, ಈ ಒಂಟಿತನ ಅನ್ನುವಂಥದ್ದು ಶಾಪವಲ್ಲ, ಇದು ಒಂದು ಆಶೀರ್ವಾದ. ಏನ್ ಬ್ರದರ್, ಮನೆ ಮುಂದೆ ಹೋಗ್ತಾ ಇದ್ರೆ ಪಕ್ಕದ ಮನೆಯವರು ನೋಡಿ ನನ್ನ ಮಾತಾಡ್ಸೋದಿಲ್ಲ, ನಮ್ಮ ಸ್ವಂತದವರು ಮಾತಾಡ್ಸೋದಿಲ್ಲ, ನಮ್ಮ ಅಣ್ಣ ತಮ್ಮಂದರು ಮಾತಾಡ್ಸೋದಿಲ್ಲ, ಏನು ತಪ್ಪು ಮಾಡಿದ್ದೆ, ನಾನು ಏನು ತಪ್ಪೇ ಮಾಡಿಲ್ಲ, ಆದಾಗ್ಯೂ ಕೂಡ ನನಗೆ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ, ನೀವು ನೋಡಿದ್ರೆ ಒಂಟಿತನ ಆಶೀರ್ವಾದ ಅಂತೀರಾ, ಹೇಗೆ ಅಂತ ಕೇಳಿದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ವಾಕ್ಯದಲ್ಲಿ ಒಂದು ಘಟನೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಒಂಟಿತನ ಯಾವಾಗ ನಮ್ಗೆ ಆಶೀರ್ವಾದದಾಯಕವಾಗುತ್ತೆ, ಈ ಒಂಟಿತನವನ್ನ ದೇವರೇ ನಿನ್ನ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ, ಆತ್ಮೀಕವಾಗಿ ಭಯಭಕ್ತಿ ಉಳ್ಳವರ ಜೀವಿತದಲ್ಲಿ, ಪರಿಶುದ್ಧವಾಗಿ ಜೀವಿಸುವವರ ಜೀವಿತದಲ್ಲಿ ದೇವರೇ ಆ ಒಂಟಿತನದ ಅನುಭವವನ್ನು ತರ್ತಾರೆ. ಯಾಕೆ? ಸ್ವಲ್ಪ ವಾಕ್ಯದ ಮುಖಾಂತರ ಮಾತಾಡಿಕೊಳ್ಳೋಣ. ಈ ಅಬ್ರಹಾಮನು ಸಾರಳಿಗೆ ಮಕ್ಕಳಿರಲಿಲ್ಲ. ದೇವರು ವಾಗ್ದಾನ ಮಾಡಿದನು, ನಾನು ನಿನಗೊಂದು ಮಗುವನ್ನು ಕೊಡ್ತೇನೆ ಅಂತೇಳಿ. ಆದರೆ ಆ ಮಗುವನ್ನು ಕೊಡುವಂಥದ್ದು ಸ್ವಲ್ಪ ತಡವಾದ ಕಾರಣ ಅಬ್ರಹಾಮನು ಮತ್ತೆ ಸಾರಳು ಏನು ಆಲೋಚನೆ ಮಾಡಿದ್ರು ಅಂದ್ರೆ, ಐಗುಪ್ತ ದೇಶದಿಂದ ಬಂದಿರುವಂಥ ಹಾಗರಳನ್ನ ನಿನ್ನ ಮದುವೆ ಆಗು ಅಬ್ರಹಾಂ, ಅದ್ರ ಮುಖಾಂತರ ದೇವರು ನಮಗೆ ಮಗುವನ್ನು ಕೊಡ್ತಾನೇನೋ. ಅದೊಂದು ಸಲಹೆ ಚೆನ್ನಾಗಿದೆ ಅಂತ ಆಲೋಚನೆ ಮಾಡಿ ಅಬ್ರಹಾಮನು ಹಾಗರಳನ್ನ ಮದುವೆ ಆದ ನಂತರ ಇಸ್ಮಾಯಿಲ್ ಹುಟ್ಟಿದ್ನು. ಇವರಿಬ್ಬರು ತೀರ್ಮಾನ ಮಾಡಿ ಮದುವೆ ಮಾಡ್ಕೊಳ್ಳೋ ಥರ ಮಾಡಿದ್ದು. ಈಗ ಹಾಗರದೇನು ತಪ್ಪಿದೆ? ಏನು ತಪ್ಪಿಲ್ಲ. ಯಾವಾಗ ಹಾಗರಳಿಗೆ ಇಸ್ಮಾಯಿಲನು ಹುಟ್ಟಿದನೋ, ವಾಕ್ಯ ಒಂದು ಓದಿದ ನಂತರ ಹಾಗೆ ಮುಂದೆ ಹೋಗೋಣ. ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನ. ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನ. ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು. ಸಾರಳು ಹೇಳ್ತಾ ಇದ್ದಾಳೆ,
ಐಗುಪ್ತ ದೇಶದ ದಾಸಿಯಾಗಿರುವಂತಹ ಹಾಗರನ್ನ ಮದುವೆ ಆಗು ಅಂತೇಳಿ. ಯಾಕೆ ಮದುವೆ ಆಗಬೇಕು? ಮಗು ಬೇಕನ್ನುವ ಕಾರಣಕ್ಕಾಗಿ. ಓಕೆ, ಇಷ್ಮಾಯೇಲನು ಹುಟ್ಟಿದನು. ಇಷ್ಮಾಯೇಲನು ನಗನಗ್ತಾ ಮನೆ ಅಂಗಳದಲ್ಲಿ ತಿರುಗಾಡೋದನ್ನು ನೋಡಿ ಸಾರಳಿಗೆ ತಟ್ಕಣಕ್ಕಾಗ್ಲಾರ್ದಂತೆ, ಅಬ್ರಹಾಮ್ ರೇ ಬನ್ನಿ ನೀವಿಲ್ಲಿ. ಏನಮ್ಮ, ಏನಾಯ್ತು? ಈ ಹಾಗರನ್ನ ಹೊರಗಾಕ್ಬಿಡ್ರಿ. ನೀನೇ ತಾನೇ ಹೇಳಿದ್ದು ಮದುವೆ ಆಗು ಅಂತೇಳಿ. ಮುದ್ದಾದ ಕಂದಮ್ಮ ಹುಟ್ಟಿದಾನೆ. ದಾಸಳ ಹೊಟ್ಟೆಯಿಂದ ಹುಟ್ಟಿರುವಂಥ ಮಗನು ನಮ್ಮ ಸ್ವಾಸ್ಥ್ಯಕ್ಕೆ ಬಾಧ್ಯಸ್ಥನಾಗಬಾರ್ದು. ಇವನು ಹೊರಗಾಕ್ಬಿಡ್ರಿ ಇವನ್ನ. ಅಬ್ರಹಾಮನು ಸಾರಳು ಇಬ್ಬರು ಸೇರಿ ಹಾಗರನ್ನು ಹೊರಗಾಕುವುದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಕೂಡ ಅನುಮತಿಯನ್ನು ಕೊಡ್ತಾ ಇದ್ದಾನೆ. ಆದರೆ ಈ ವಿಷಯಗಳು ಯಾವುವು ಕೂಡ ಹಾಗರಳಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಏನು ಮಾಡ್ತಾ ಇದ್ದಾನೆ? ಅಬ್ರಾಹ್ಮನು ಎದ್ದೇಳಿದ್ನು, ಬುತ್ತಿ ಕಟ್ಟಿದ್ನು. ಮಾರನೇ ದಿನ ಬೆಳಿಗ್ಗೆ ಅಬ್ರಾಹ್ಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲ ಮೇಲೆ ಇಟ್ಟು ಮಗನನ್ನು ಒಪ್ಪಿಸಿ ಕಳಿಸಿಬಿಟ್ಟಂತೆ. ನಡಿ, ಹೋಗ್ತಾ ಇರ್ಬೇಕು ನೀನು. ಹಾಗರ ಅಳ್ತಾ ಇದ್ದಾಳೆ, ರೀ ಎಲ್ಲೋಗ್ಲಿ ನಾನು? ನೀವೇ ತಾನೇ ಮದುವೆ ಮಾಡ್ಕೊಂಡಿದ್ದು, ಮಗು ಬೇಕಂತಾನೆ ಮದುವೆ ಮಾಡ್ಕೊಂಡ್ರಿ. ಆದರೆ ನಾನು ಯಾಕೆ ಹೊರಗಾಗ್ತದ್ರಿ? ನಾನೇನು ತಪ್ಪು ಮಾಡಿದ್ದೇನೆ? ಏನೂ ತಪ್ಪು ಮಾಡಿಲ್ಲ. ಬಟ್ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಆಕೆ ಹೊರಗೆ ಹೋಗುವಂಥದ್ದು ದೇವ್ರ ಚಿತ್ತವಾಗಿತ್ತು. ನೀವು ಹೇಳ್ಬೋದು, ಹೆಂಗೆ ಬ್ರದರ್ ದೇವರು ಆಕಿನ ಹೊರಗೆ ಹಾಕೋದು ದೇವ್ರ ಚಿತ್ತ? ಆ ಸಮಯದಲ್ಲಿ ಮಾತ್ರ ಹಾಗರಳಿಗೆ ಅದು ನೋವಿನ ಘಟನೆ. ಸಾರಳು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅಬ್ರಹಾಮನಿಗೆ ಬುದ್ಧಿಲ್ಲ ಅಂತ ಅನಿಸ್ತಾ ಇದೆ. ಹಾಗರಳಿಗೆ ಒಂದು ವೇದನೆಯ ಸಮಯ, ಬಾಧೆಯ ಸಮಯ. ಆಕಿ ವಾಕ್ಯದಲ್ಲಿ ನೋಡ್ತವೆ, ಆ ಬುತ್ತಿಯನ್ನು ತೆಗೆದುಕೊಂಡು ಎಲ್ಲಿಗೆ ನಡೀತಾ ಇದ್ದಾಳೆ? ಬೇರ್ಷೆಬ ಕಾಡಿನಲ್ಲಿ ಅಲಿತಾ ಇದ್ದಾಳೆ. ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾಳೆ. ಒಬ್ಬಳೇ, ಒಂದೇ ಒಂದು ಮಗು. ಅರಣ್ಯದಲ್ಲಿ ಬಹಳವಾದಂಥ ಏನಂತಾರೆ ವೇದನೆಯಿಂದ ಘೋರವಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಒಬ್ಬಳೇ ತಿರುಗ್ತಾ ಇದ್ದಾಳೆ. ಬಟ್ ಆದರೆ ಆಕೆಗೆ, ಯಾಕೆ ನನ್ನ ಜೀವಿತದಲ್ಲಿ ಈ ಕಣ್ಣೀರು? ಯಾಕೆ ನನ್ನ ಜೀವಿತದಲ್ಲಿ ಈ ಒಂಟಿತನ? ಯಾಕೆ ನನ್ನ ಸಣ್ಣ ಮಗುವನ್ನು ಎತ್ಕೊಂಡು ಈ ಅರಣ್ಯದಲ್ಲಿ ಅಲೆದಾಡುವಂತಹ ಈ ಬಾಧೆ ತರುವಂಥ ಸ್ಥಿತಿ ಅನ್ನುವಂಥ ವಿಷಯಗಳೇ ಆ ಮಗಳ ಮೈಂಡಲ್ಲಿ ತಿರುಗಿ ವೇದನೆಯಿಂದ ಅಳ್ತಾ ಇದ್ದಾಳೆ. ಆದರೆ ಆಕೆಯನ್ನು ಒಂಟಿತನದಲ್ಲಿ ನಡೆಸುವಂಥದ್ದು ದೇವರ ಚಿತ್ತವಾಗಿತ್ತು ಅನ್ನುವಂಥದ್ದು ವಾಕ್ಯ. ಯಾಕೆ ಗೊತ್ತಾ? ವಾಕ್ಯದಲ್ಲಿ ನೋಡ್ತವೆ 15ನೇ ವಚನದಲ್ಲಿ, ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನೋ ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಏನು ತಪ್ಪು ಮಾಡದ ಹಾಗರಳು ಅಬ್ರಾಮನು ಸ್ವಂತ ಇಚ್ಛೆಯಿಂದನೇ ಮದುವೆ ಆಗಿ, ಸಾರಳ ಸಲಹೆ ಮೇಲೆಗೆ ಮದುವೆ ಆಗಿ, ನಂತರ ಈ ಮದುವೆ ಆದ ನಂತರ ಮಗು ಹುಟ್ಟಿದ ತಕ್ಷಣವೇ ಒಂಟಿತನ ದಬ್ಬುತ್ತಾ ಇದ್ದಾರೆ ಕಾಡಿಗೆ. ನಡಿ, ಗೆಟ್ ಔಟ್. ಊಟ ಕೊಟ್ಟು ಕಳಿಸಿದ್ರು, ನೀರು ಕೊಟ್ಟು ಕಳಿಸಿದ್ರು. ಆ ನೀರು ಖಾಲಿ ಆಯ್ತು, ಊಟ ಖಾಲಿ ಆಯ್ತು. ಅಳ್ತಾ ಇದ್ದಾಳೆ. ಈ ಮಗು ಸಾಯೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತೇಳಿ ಒಂದು ಗಿಡದ ಕೆಳಗೆ ಮನಗಿಸಿ ಸ್ವಲ್ಪ ದೂರದಲ್ಲಿ ಹೋಗಿ ಗಟ್ಟಿಯಾಗಿ ಅಳ್ತಾ ಇದ್ದಾಳೆ. ಈ ಪರಿಸ್ಥಿತಿ ಎಲ್ಲವನ್ನ ನೋಡುವಾಗ ನಾವು ಅಕ್ಯೂಸ್ ಮಾಡೋದು, ನಾವು ಅಪರಾಧಿಗಳಂತ ಭಾವಿಸೋದು ಯಾರನ್ನಂದ್ರೆ, ಸಾರಳು ಕೆಟ್ಟವಳು, ಅಬ್ರಹಾಮನು ಕೆಟ್ಟವನು, ಇವನಿಗೆ ಬುದ್ಧಿ ಇಲ್ಲ, ಸಾರಳಿಗೆ ಬುದ್ಧಿ ಇಲ್ಲ. ಬಟ್ ಆದರೆ ದೇವರ ವಿಷಯ ಪ್ಲಾನ್ ಏನಾಗಿತ್ತು ಅಂದ್ರೆ, ದೇವರು ಹಾಗರಳ ಜೊತೆ ಮಾತಾಡಬೇಕಾಗಿತ್ತು. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತವೆ, ಆಕೆ ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನ ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ ನಿನಗೇನಾಯ್ತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನೆತ್ತಿಕೊಂಡು ಕೈ ಬಿಡದೇರು, ಅವನಿಂದ ಒಂದು ದೊಡ್ಡ ಜನಾಂಗ ಮಾಡುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರು ಅವಳ ಕಣ್ಣನ್ನು ತೆರೆದದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯಾ. ಅನೇಕ ಸಾರಿ ದೇವರು ಏನಾದರೂ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ ನಿನ್ನ ಜೊತೆಯಲ್ಲಿ, ಅಥವಾ ನಿನ್ನ ಜೊತೆಲಿ ದೇವರು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ಅಥವಾ ದೇವರು ನಿನ್ನ ಜೊತೆಲಿ ಒಂದು ದರ್ಶನವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಿನ್ನನ್ನು ದೇವರ ಒಂದು ರಾಜ್ಯಕ್ಕಾಗಿ ಉಪಯೋಗಿಸ್ಬೇಕಂತಿದ್ದಾನೆ ಅಂತ ಅಂದ್ರೆ, ನೀನು ಅದನ್ನು ಗ್ರಹಿಸಿ ಒಂಟಿಯಾಗಿ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆದು ಪ್ರಾರ್ಥನೆ ಮಾಡಿಕೊಳ್ಳೋದೇ ಹೋದ್ರೆ ದೇವರು ನಿನ್ನನ್ನು ಒಂಟಿತನದಲ್ಲಿ ನಡೆಸ್ತಾನೆ.
ಹಾಗರಳು ಇಲ್ಲಿ ಇದ್ದಿದ್ರೆ, ಅಬ್ರಹಾಮನ ಮನೆಯಲ್ಲಿ ಇದ್ದಿದ್ರೆ ಆಕೆ ದೇವರ ಸ್ವರ ಕೇಳಿಸ್ತಾ ಇರಲಿಲ್ಲ. ಹಾಗರಳು ಅಬ್ರಹಾಮನ ಮನೆಯಲ್ಲಿ ಇದ್ದಿದ್ರೆ ದೇವದೂತನು ಮಾತಾಡೋದು ಕೇಳಿಸ್ತಾ ಇರಲಿಲ್ಲ, ಧೈರ್ಯವಾಗಿರುವಂತ ವರ್ಡ್ ಕೇಳಿಸ್ತಾ ಇರಲಿಲ್ಲ, ಆಕೆನ ಮನೋನೇತ್ರಗಳು ತೆರೆಯಲ್ಪಡ್ತಾ ಇರಲಿಲ್ಲ. ಇಷ್ಮಾಯೇಲನು ಒಂದು ಜನಾಂಗವಾಗಿ ಕೂಡ ಬದಲಾಗ್ತಾ ಇಲ್ಲ. ಇಟ್ಸ್ ಆಲ್ ಗಾಡ್ಸ್ ಪ್ಲಾನ್. ಸೊ ನಾವು ಮೇಲ್ರೂಪಕ್ಕೆ ನಾವು ನೋಡಿದಾಗ ಈ ಆತ್ಮೀಯ ಯಾತ್ರೆಯಲ್ಲಿ ಅನೇಕ ಸಾರಿ ನಾವು ನಮ್ಮ ಮನೇಲಿ ಅವ್ರು ಮಾತಾಡಿಸ್ತಾ ಇಲ್ಲಣ್ಣ, ನಾನು ಯೇಸು ಕ್ರಿಸ್ತ ನಂಬಿದಾಗಿಂದ ಸ್ವಂತದವ್ರನ್ನ ನನ್ನ ಕೈ ಬಿಟ್ಬಿಟ್ರಣ್ಣ, ನಾನು ಅವರು ಹೊರಗೆ ಹಾಕಿದ್ರಣ್ಣ, ನಮ್ಮ ಸೇವಕರುಗಳು ಕೂಡ ನಾನು ಹೊರಗೆ ಹಾಕಿದ್ರಣ್ಣ, ಚರ್ಚ್ನ ಹಿರಿಯರು ಮಾತಾಡಿಸ್ತಾ ಇಲ್ಲಣ್ಣ, ನಮ್ಮ ಬಂಧುಗಳು ಮಾತಾಡಿಸ್ತಾ ಇಲ್ಲಣ್ಣ. ನೀನು ಯಾವಾಗಲೂ ಜನರ ಸಹವಾಸದಲ್ಲಿ ಇದ್ದು 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 ಆ ಪ್ರೀತಿಯ ಮಾಯಿಯಲ್ಲಿ ಬಿದ್ದು ದೇವರ ದರ್ಶನವನ್ನ, ದೇವರ ಸಂಕಲ್ಪವನ್ನು ಕಂಡುಕೊಳ್ಳಲಾರದೆ ಹೋಗಿರೋದಕ್ಕಾಗಿನೇ ಅವರನ್ನು ಪ್ರೇರೇಪಿಸಿದನ ದೇವರು. ನಿನ್ನನ್ನು ಒಂಟಿಯಾಗಿ ಮಾಡಿರೋದು ಯಾಕೆ ಅಂತಂದ್ರೆ ದೇವರು ನಿನ್ನ ಜೊತೆಯಲ್ಲಿ ಮಾತಾಡ್ಬೇಕಂತೇಳಿ. ಹಲ್ಲೆಲೂಯಾ. ಒಂಟಿತನದಲ್ಲಿ ಬಾಧೆ ಪಡದೆ ಮಾತುಗಳನ್ನು ಕೇಳುವ ಸಹೋದರ ಕೇಳಿಸಿಕೋ. ನೀನು ಎಲ್ಲರಿದ್ದಾಗಿಯೂ ಕೂಡ ಯಾರು ಇಲ್ಲದಂತೆ ದೇವರ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥಿಸಿ ದರ್ಶನಗಳನ್ನು ಹೊಂದಿ ಆತನ ರಾಜ್ಯಕ್ಕಾಗಿ ಜೀವಿಸಿದ್ರೆ ಒಳ್ಳೆಯದಾಗಿತ್ತು. ಆದರೆ ಅವೆಲ್ಲವುಗಳನ್ನು ಬಿಟ್ಟು ಜನರ ಸಹವಾಸದಲ್ಲಿನೇ ಬೆರ್ತೋಗಿ ಜನರ ಪ್ರೀತಿಯನ್ನೇ ನಿಜವಾದಂತೇಳಿ ನಂಬಿ ಅದರಲ್ಲಿ ಇದ್ದು ದೇವರ ಸಂಕಲ್ಪವನ್ನ, ದೇವರ ದರ್ಶನಗಳನ್ನು ಮರ್ತಿರೋದಕ್ಕೆ, ದೇವರು ನಿನ್ನ ಜೊತೆ ಮಾತಾಡೋದಕ್ಕಾಗಿ, ದೇವರು ನಿನಗೆ ದರ್ಶನಗಳನ್ನು ಕೊಡೋದಕ್ಕಾಗಿ ನೀನು ಬಿದ್ದಿರುವ ಸ್ಥಳದಿಂದಲೇ ಮತ್ತೊಂದು ಸಾರಿ ಮೇಲೆ ಎತ್ತಿ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡೋದಕ್ಕಾಗಿ ಈ ಒಂಟಿತನದ ಅನುಭವ. ಬಹಳ ಸರಿ ನಮಗೆ ಈ ಒಂಟಿತನ ಜನರನ್ನೆಲ್ಲ ನಾವು ಬೈತಾ ಇರ್ತೇವೆ. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ಅವ್ರು ಮಾತಾಡಿಸ್ತಾ ಇಲ್ಲ, ನಾನು ಭಾಳ ಒಳ್ಳೆಯನಾಗಿದ್ದೇಣ, ನಮ್ಮ ಮನೇಲಿ ಯಾರೂ ಸೇರ್ತಾನೆ ಇಲ್ಲ, ನಾನು ಏನು ತಪ್ಪೇ ಮಾಡಿಲ್ಲ. ಇದೆಲ್ಲ ದೇವ್ರ ಪ್ಲ್ಯಾನ್. ನೀನು ಈಗಾದರೂ ದೇವ್ರ ಕಡೆ ಕೂತ್ಕೊಂಡು ಚೆನ್ನಾಗಿ ಹತ್ತು ದೇವ್ರ ದರ್ಶನಗಳನ್ನು ಏನಂತ ಕೇಳ್ಕೊಳ್ತೀಯ ಅಂತ ದೇವ್ರು ಮಾತಾಡೋದಕ್ಕೆ ಏರ್ಪಾಟು ಮಾಡಿರುವಂಥ ದಾರಿ ಅದು. ಅದಕ್ಕೆ ಒಂಟಿತನ ಶಾಪವಲ್ಲ, ಒಂಟಿತನ ದೇವ್ರ ನಿನ್ನ ಜೊತೆ ಮಾತಾಡೋದಕ್ಕಾಗಿ ಏರ್ಪಾಟು ಮಾಡಿರುವ ಸಮಯ. ಒಂಟಿತನ ದೇವರು ನಿನ್ನ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ, ದರ್ಶಿಸುವುದಕ್ಕಾಗಿ ದೇವರು ಏರ್ಪಾಟು ಮಾಡಿರೋ ಸಮಯ. ಆದರೆ ಆ ಒಂಟಿತನದಲ್ಲಿರುವಂಥ ನಾವುಗಳು ಅವ್ರು ಹೀಗೆ, ಇವ್ರು ಹಾಗೆ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು ಅಂತ ಹೇಳಲಾರ್ದಂತೆ ಆ ಒಂಟಿತನದ ಅನುಭವದಲ್ಲಿ ದೇವರ ಪಾದದ ಬಳಿಯಲ್ಲಿ ಕೂತು, ಲಾರ್ಡ್, ನನಗೆ ಗೊತ್ತಿತ್ತು ಈ ಲೋಕ ನನ್ನನ್ನು ಸೇರೋದಿಲ್ಲ ಅಂತೇಳಿ, ನನಗೆ ಗೊತ್ತಿತ್ತು ಈ ಲೋಕದ ಪ್ರೀತಿ ಮಾಯೆ ಅಂತೇಳಿ, ನನಗೆ ಗೊತ್ತಿತ್ತು ಸ್ವಾಮಿ ಎಲ್ಲರೂ ನಾಟಕದ ಬದುಕನ್ನು ಬದುಕ್ತಾರೆ, ನಿಜವಾದ ಪ್ರೀತಿ ಇಲ್ಲ ಅಂತೇಳಿ, ನೀನೊಂದೇ ನನಗೆ ಬೇಕಾಗಿರೋದು ಅಂತ ವಾಸ್ತವ ಸತ್ಯವನ್ನು ಅರಿತು ಆತನ ಪಾದದ ಬಳಿಯಲ್ಲಿ ಕೂತ್ರೆ ದೇವರು ನಿನ್ನ ಜೊತೆ ಮಾತಾಡ್ತಾನೆ. ನೋಡಿ, ಅನೇಕ ಸಾರಿ ಹೀಗೆ ಇರುತ್ತೆ ನಮ್ಮ ಕ್ರೈಸ್ತ ಜೀವಿತದ ಸಾಕ್ಷಿಗಳು. ನನ್ನನ್ನೆಲ್ಲರೂ ಕೈ ಬಿಟ್ಟಿದ್ರು, ನಾನೊಂದು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ನನಗೆ ದರ್ಶಿಸಿದರು, ಈ ದರ್ಶನಕ್ಕಾಗಿನೇ ಅವ್ರು ಕೈ ಬಿಟ್ಟಿರೋದು. ಯೋಸೆಫ್, ಯಾಕೆ ನಿನ್ಗೆ ಅಣ್ಣ ತಮ್ಮಂದ್ರೆಲ್ಲರೂ ಒಡೆದಾಕಿದ್ರಲ್ಲೋ, ನೀನ ಕುಣಿಯಲ್ಲ ಹಾಕಿದ್ರು, ಸತ್ತೋಗ್ಬೇಕಾಗಿತ್ತು, ಅದರಲ್ಲಿ ಒಬ್ಬ ಅಣ್ಣ ಇವನ್ಗೆ ಯಾಕೆ ಸಾಯಿಸೋದು, ಮಾರಿಬಿಡ್ರಿ, ಐಗುಪ್ತ ದೇಶಕ್ಕೆ ಮಾರಿದ್ರು. ಒಂಟಿತನ ಬಾಧೆ ಎಲ್ಲರಿಂದ ಬಿಡಲ್ಪಟ್ಟ ಅನುಭವ. ಯಾಕೆ 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 ದೇರ್ ಇಸ್ ಎ ರೀಸನ್. ಅವನನ್ನು ಪ್ರಧಾನಮಂತ್ರಿಯಾಗಿ ಅಥವಾ ಆ ದೇಶದ ಫರೋವನ್ನಾಗಿ ಮಾಡೋದು ದೇವ್ರ ಪ್ಲಾನ್ ಆಗಿತ್ತು. ಒಂಟಿತನ ಶಾಪವಲ್ಲ ಪ್ರೀತಿಯ ಸಹೋದರಿ. ಒಂಟಿತನ ದೇವರು ನಿನ್ನ ಜೊತೆ ಮಾತನಾಡುವುದಕ್ಕೆ ಏರ್ಪಾಟು ಮಾಡಿರುವ ಸಮಯ. ನೀನು ಅನೇಕ ಸಾರಿ ಜನಗಳ ಮಧ್ಯದಲ್ಲೇ ಜೀವನ ಕಳೆದುಬಿಟ್ಟು ದೇವ್ರ ಕಡೆ ಬರಲೇ ಇಲ್ಲ, ಜನಗಳ ಪ್ರೀತಿಯೇ ನಿಜವಾದಂತೇಳಿ ನಂಬಿಬಿಟ್ಟು ದೇವ್ರ ಕಡೆ ಬರಲಿಲ್ಲ, ದೇವ್ರಿಗೊಂದು ಸಮಯವನ್ನೇ ಕೊಡಲಾರ್ದಂತೆ ಲೋಕದಲ್ಲಿ ಬೆರೆತೋಗಿರೋದಕ್ಕಾಗಿ ನಿನ್ನ ಲೋಕದಿಂದ ಹೊರಗಾಕುವಂತೆ ದೇವರೇ ಪ್ರೇರೇಪಿಸಿ ಜನರನ್ನು ಕೊನೆಗೆ ಆ ಒಂಟಿತನದಲ್ಲಿ ದೇವರಿನ ಜೊತೆ ಮಾತಾಡ್ತಾನೆ. ಹಾಗರಳು ಸ್ವರ ಕೇಳೋದಕ್ಕೆ ಕಾರಣವಾಗಿದ್ದು ಆ ಬಾಧೆ, ನೋವು.
ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ಹೌದು, ನಮ್ಮ ಸೇವಕರುಗಳು ನಮ್ಮನ್ನು ಹೊರಗಾಕ್ಬಿಟ್ರು, ಅಯ್ಯೋ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೊರಗಾಕ್ಬಿಟ್ರು, ಬಂಧು ಬಳಗ ನಮ್ಮನ್ನು ಹೊರಗಾಕ್ಬಿಟ್ರು, ಇವ್ರು ನನ್ನನ್ನು ಸೇರ್ತಾನೆ ಇಲ್ಲ, ಸಭೆಯಲ್ಲಿ ಯವನಸ್ಥರು ಸರಿ ಇಲ್ಲ, ಅವ್ರು ಯಾರು ನನ್ನನ್ನು ಸೇರ್ತಾ ಇಲ್ಲ, ಎಲ್ಲ ಒಂಟಿತನದ ಅನುಭವ. ಅಷ್ಟೇ ಮಾತ್ರವಲ್ಲ, ನಮ್ಮ ಊರಲ್ಲಿ ಕೂಡ ನಾನು ಯಾರು ಸೇರ್ತಾ ಇಲ್ಲ, ಒಂಟಿತನದ ಅನುಭವ. ನಾನು ಕ್ರಿಸ್ತನನ್ನು ನಂಬಿರುವುದ ಏಕೈಕ ಕಾರಣದಿಂದ ಇವೆಲ್ಲ ಹೋರಾಟಗಳನ್ನು ಎದುರಿಸ್ತಾ ಇದ್ದಾನೆ ಅಂತಂದ್ರೆ ನೆನಪಿರಲಿ, ಆ ಹೋರಾಟದಲ್ಲಿ ದೇವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಬಟ್ ವಾಟ್ ವಿ ಹ್ಯಾವ್ ಟು ಡೂ ಈಸ್, ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ, ಈ ಒಂಟಿತನದ ಅನುಭವದಲ್ಲಿ ಅಪ್ಪ ನಿನ್ನ ಚಿತ್ತವೇನೋ ನನ್ನ ಜೀವನದಲ್ಲಿ ಮಾತಾಡು, ನೆರವೇರಿಸು. ಈ ಒಂಟಿತನ ಒಂದು ದೊಡ್ಡ ಆಶೀರ್ವಾದದಾಯಕವಾಗುತ್ತೆ. ಈ ಒಂಟಿತನ ಒಂದು ದೊಡ್ಡ ಜನಾಂಗವಾಗುತ್ತೆ. ಈ ಒಂಟಿತನದ ಕೂಗು, ಕಣ್ಣೀರು ಒಂದು ಹರ್ಷದಾಯಕವಾದಂತಹ ಸ್ಥಿತಿಗೆ ದೇವರು ತರಿಸ್ತಾನೆ. ಯಾವಾಗ? ಆ ಒಂಟಿತನದಲ್ಲಿ ದೇವರ ಜೊತೆಯಲ್ಲಿ ನಾವು ಕೂತಾಗೆ. ಅದಕ್ಕಾಗಿ ಯೋಸೇಫನ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರ ಒಂದು ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ಆ ಒಂಟಿತನದ ಅನುಭವದಲ್ಲಿ ಎಂದಿಗೂ ಕೂಡ ಯೋಸೇಫನು ದೇವರಿಗೆ ವಿರುದ್ಧವಾದದ್ದು ಮಾಡಲಿಲ್ಲ. ಅಣ್ಣ ತಮ್ಮಂದ್ರು ಕೈ ಬಿಟ್ಟರು, ತಂದೆ ತಾಯಿಗಳನ್ನ ತೊರೆದು ಬಿಟ್ಟರು, ಜನಗಳನ್ನ ಯಾರಿಲ್ಲ ಅಂತೇಳಿ ಇಷ್ಟಾನುಸಾರವಾಗಿ ಬದುಕಲಿಲ್ಲ. ಆ ಒಂಟಿತನದ ಅನುಭವದಲ್ಲಿ ಪಾಪಗಳನ್ನು ಮಾಡಲಿಲ್ಲ. ಒಂಟಿತನದ ಅನುಭವದಲ್ಲಿ ನನಗೆ ಜೀವಿಸಲಿಲ್ಲ. ಆ ಒಂಟಿತನದ ಅನುಭವದಲ್ಲಿ ದೇವರ ಕಡೆ ಇದ್ದಿದ್ದಕ್ಕಾಗಿಯೇ ದೇವರ ಆಶೀರ್ವಾದದಾಯಕವಾಗಿ ಬದಲಾಯಿಸಿದ್ರು. ಅದಕ್ಕಾಗಿ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ದೇವರಾತ್ಮ ನಿಮ್ಮ ಜೊತೆನೆ ಮಾತಾಡ್ತದಾನೆ. ಒಂಟಿತನವು ಶಾಪವಲ್ಲ, ಅದು ಒಂದು ದೊಡ್ಡ ಆಶೀರ್ವಾದ. ಯಾವಾಗ? ನೀನು ದೇವರ ಜೊತೆಲಿದ್ದಾಗ. ಗಾಡ್ ಬ್ಲೆಸ್ ಯು.